ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಬಂದಿದೆ ಅಂತ ಅಂದರೆ ಅವನ ಮನಸ್ಸಿನಲ್ಲಿ ಆ ಸಾಧನೆಯನ್ನು ಮಾಡಲೇಬೇಕು ಅಂತ ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡಿರ್ತಾನೆ. ಆ ನಿರ್ಧಾರವನ್ನು ಸಾಧನೆಯೆಡೆಗೆ ಕರೆದುಕೊಂಡು ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಇದರಿಂದ ಏನಾಗತ್ತೆ ಅಂತಂದರೆ ಅವನಲ್ಲಿ ಆ ಹಠ ಇದ್ದಾಗ ಮಾತ್ರ ಅವನು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ, ಅವನ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಈಗ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಒಳಗಿರುವಂತಹ ಹಠವೇ ಅವರ ಆ ಸಾಧನೆಯ ಗುರಿಯನ್ನು ತಲುಪೋದಕ್ಕೆ ಸಹಾಯ ಮಾಡಿರುವಂಥದ್ದು. ಈಗ ಹಠ ಅಂದರೆ ಹಠದ ಸ್ವಭಾವ ಅಲ್ಲ, ಆ ಕೆಲಸವನ್ನು ನಾನು ಮಾಡಿಯೇ ಮಾಡುತ್ತೇನೆ ಅನ್ನುವಂತಹ ಛಲ ಅಂತ ಹೇಳ್ಬೋದು. ಕನಸನ್ನು ಎಡಬಿಡದೆ ಸಾಧಿಸುವಂತಹ ಶಕ್ತಿ ಅಂತಲೂ ಸಹ ಹೇಳ್ಬೋದು. ಈಗ ಯಾರೇ ಬರಲಿ ಬಿಡಲಿ, ಆ ಕೆಲಸವನ್ನು ನಾನೇ ಸಾಧಿಸ್ತೀನಿ, ನನ್ನ ಸಾಧನೆಗೆ ನಾನೇ ಕಾರಣಕರ್ತನಾಗಿರ್ತೀನಿ ಅಂತ ಅನ್ನೋದು ಈ ಹಠಕ್ಕೆ ಮೂಲ ಮಂತ್ರ ಅಂತ ಹೇಳ್ಬೋದು. ಎರಡು ಕಲ್ಲುಗಳಿರುತ್ತೆ, ಆ ಕಲ್ಲುಗಳ ಸಂದಿನಲ್ಲಿ ಒಂದು ಚಿಕ್ಕ ಬೀಜ ಬಿದ್ದರೂ ಅದು ನಿಧಾನವಾಗಿ ಮೊಳಕೆ ಒಡೆದು ಗಿಡವಾಗಿ ನಿಧಾನವಾಗಿ ಆ ಕಲ್ಲು ಸಂದಿಯಿಂದಲೇ ದಾರಿ ಮಾಡಿಕೊಂಡು ಬರುತ್ತಲ್ಲ, ಹಾಗೆಯೇ ನಿಮಗೆ ಸಾಧಿಸುವ ಹಠ ಇದ್ದರೆ ನಿಮ್ಮನ್ನು ಯಾವುದೇ ಅಡೆತಡೆಯೂ ಸಹ ತಡೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಗುರಿಯನ್ನು ಮುಟ್ತೀರ. ನೆನಪಿಟ್ಕೊಳ್ಳಿ ವೀಕ್ಷಕರೇ, ಈಗ ಹಠ ಅನ್ನೋದು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ತಪ್ಪಾದ ದಾರಿಯಲ್ಲಿ ಹೋಗಿದ್ರೆ ಅದು ನಿಮಗೆ ಸಮಸ್ಯೆ ಆಗೋದು ಖಂಡಿತ. ಹಾಗಾಗಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಕನಸಿನ ಮೇಲೆ ಹಠ ಇಡಿ, ಮತ್ತು ನಿಮ್ಮ ಗುರಿಯ ಕಡೆಗೆ ನಿಮ್ಮ ನಂಬಿಕೆ ಇಡಿ. ಜೊತೆಗೆ ಪ್ರತಿದಿನ ಆ ಗುರಿಯನ್ನು ಸಾಧಿಸೋದಕ್ಕೆ ಒಂದೊಂದೇ ಹೆಜ್ಜೆಯನ್ನಾದರೂ ಇಡಲೇಬೇಕು. ಈಗ ಜಗತ್ತನ್ನು ಬದಲಾಯಿಸಿದವರು ಅನೇಕ ಜನರಿದ್ದಾರೆ ಪ್ರಪಂಚದಲ್ಲಿ ಅಲ್ವಾ? ಅವರಿಗೆ ಹಠವೇ ಮುಖ್ಯವಾಗಿತ್ತು, ನಾನು ಮಾಡಿಯೇ ಮಾಡ್ತೇನೆ ಅನ್ನೋದನ್ನು. ಆದ್ದರಿಂದಲೇ ಅವರು ಸಾಧನೆಯನ್ನು ಮಾಡಿದರು. ಅವರ ನಿರ್ಧಾರ ಏನಿದೆ ಅದು ಅಸಾಮಾನ್ಯವಾದ್ದರಿಂದ ಅವರು ಅದನ್ನು ಸಾಧಿಸೋದಕ್ಕೆ ಸಾಧ್ಯವಾಯಿತು. ನಾನು ಇದನ್ನೇ ಮಾಡಿಯೇ ಮಾಡ್ತೀನಿ ಅನ್ನೋ ಹಠವನ್ನು ಇಟ್ಕೊಂಡು ಮುಂದೆ ಸಾಗಿದರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈಗ ನಾನು ಈ ಕೆಲಸವನ್ನು ಮಾಡಿಯೇ ಮಾಡ್ತೀನಿ, ಸಾಧನೆಯನ್ನು ಮಾಡಿಯೇ ಮಾಡ್ತೀನಿ ಅನ್ನುವಂತಹ ಒಂದು ದೃಢವಾದ ನಿರ್ಧಾರ, ಹಠ ಅನ್ನೋದಿದ್ದರೆ ನಿಮ್ಮ ಜೀವನದಲ್ಲಿ ಖಂಡಿತ ಒಂದು ಹೊಸ ಅಧ್ಯಾಯ ಓಪನ್ ಆಗೋದು ಶತಸಿದ್ಧ. ಸಾಧನೆಯ ಮಾರ್ಗ ನಿಮ್ಮಲ್ಲಿ ತೆರೆದುಕೊಂಡು ಹೋಗೋದಕ್ಕೆ ಒಂದು ಉತ್ತಮ ನಿದರ್ಶನ ನೀವಾಗಿರ್ತೀರಿ.